ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ಇಂದು ನಡೆದ ಭೀಕರ ಭಯೋತ್ಪಾದಕರ ದಾಳಿಯಲ್ಲಿ ಕುಟುಂಬದೊಂದಿಗೆ ಪ್ರವಾಸಕ್ಕೆ ತೆರಳಿದ್ದ ಶಿವಮೊಗ್ಗದ ವಿಜಯನಗರ ನಿವಾಸಿ ಮಂಜುನಾಥ್ ಅವರು ಗುಂಡೇಟಿಗೆ ಬಲಿಯಾದ ವಿಷಯ ತೀವ್ರ ವಿಷಾದನೀಯ ಹಾಗೂ ದುಃಖಕರ. ವಿಷಯ ತಿಳಿದ ಮರುಕ್ಷಣ ಮೃತ ಮಂಜುನಾಥ್ ಅವರ ನಿವಾಸಕ್ಕೆ ತೆರಳಿ ಅವರ ಕುಟುಂಬ ವರ್ಗದವರಿಗೆ ಹಾಗೂ ಸಂಬಂಧಿಕರಿಗೆ ಸಾಂತ್ವನ ಹೇಳಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಧೈರ್ಯದ ಮಾತುಗಳನ್ನು ತುಂಬಲಾಯಿತು. ಈಗಾಗಲೇ ಕೇಂದ್ರ ಸರ್ಕಾರ ಈ ಹೀನ ಕೃತ್ಯ ಎಸಗಿದ ಭಯೋತ್ಪಾದಕರ ತಂಡದ ಎಡೆಮುರಿ ಕಟ್ಟಲು ದಾಳಿ ಮಾಡಿದ ಉಗ್ರ ಸಂಘಟನೆಯ ಸದ್ದು ಅಡಗಿಸಲು ಪಾಕಿಸ್ತಾನಕ್ಕೆ ಕಠಿಣ ಸಂದೇಶ ರವಾನಿಸಲು ಯುದ್ಧೋಪಾದಿಯಲ್ಲಿ ಕ್ರಮಕ್ಕೆ ಮುಂದಾಗಿದೆ. ಇಂತಹ ಉಗ್ರ ದಾಳಿಯನ್ನು ತೀವ್ರವಾಗಿ ಖಂಡಿಸುತ್ತಾ ಉಗ್ರ ದಾಳಿಗೆ ತನ್ನ ಅಮೂಲ್ಯ ಪ್ರಾಣ ಬಿಟ್ಟ ಮಂಜುನಾಥ್ ಅವರ ಆತ್ಮಕ್ಕೆ ಸದ್ಗತಿ ಕೋರುತ್ತಾ ಅವರ ಕುಟುಂಬ ವರ್ಗದವರಿಗೂ ಹಾಗೂ ಸಂಬಂಧಿಕರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ. ಮೃತ ಮಂಜುನಾಥ್ ಅವರ ಪತ್ನಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಇಲ್ಲ ಆರ್ಮಿ ಡ್ರೆಸ್ ಏನಿಲ್ಲ, ಮಾಮೂಲಿ ಡ್ರೆಸ್ ಅಲ್ಲಿ ಇದ್ರು. ಆಲ್ಮೋಸ್ಟ್ ಬರೀ ಗಂಡಸ್ರನ್ನ ಒಂದು ಜಸ್ಟ್ ಮ್ಯಾರೇಜ್ ಆಗಿದ್ ಕಪಲ್ ಬಂದಿದ್ದಾರ ಅನ್ಸುತ್ತ. ಅವರು ಬರೀ ಅವ್ರಿಗೆ ಮಾತ್ರ ಗಂಡಸ್ರಿಗೆ ಮಾತ್ರ ಹೊಡೆದಿರೋದು. ಅಂದ್ರೆ ಹೆಂಗಸ್ರ ಮಕ್ಳಿಗೆ ಜಾಸ್ತಿ ಏನಾಗಿಲ್ಲ, ಅಕಸ್ಮಾತ್ ಆಗಿದೆ ಅಷ್ಟೇ. ಬರೀ ನ್ಯೂಸ್ ರಿಪೋರ್ಟ್ ಇದೆಲ್ಲಕ್ಕಿಂತ ನನ್ನ ಮಗನಿಗೆ ನಮ್ಮ ಮನೆಯವ್ರ ಬಾಡಿ ಬೇಗ ಇದ್ರು ಫಸ್ಟ್ ಫ್ಲೈಟ್ ಅರೇಂಜ್ ಮಾಡಿ ನನಗೆ ದಯವಿಟ್ಟು ನಮ್ಮ ಊರಿಗೆ ಕರ್ಸ್ಕೊಳ್ಳಿ. ಈಗ ಆಕ್ಚುಲಿ ನನ್ ಜೊತೆ ಬಂದಿರೋ ದಯವಿಟ್ಟು ತುಂಬಾ ಒಳ್ಳೆಯವ್ರು, ನಮ್ ಜೊತೆನೇ ಇದ್ದಾರೆ. ಆಮೇಲೆ ಅಲ್ಲೆಲ್ಲರೂ ತುಂಬಾ ಯಾರೋ 3 ಜನ ಮುಸ್ಲಿಮ್ಸ್ ಬಿಸ್ಮಿಲ್ಲಾ ಅಂತ ಹೇಳ್ತಾ ನಮ್ಮನ್ನ ಸೇಫ್ ಆಗಿ ಕೆಳಗ್ ಕರ್ಕೊಂಡ್ಬಂದ್ರು. ಅವ್ರೆ ಅಲ್ಲೇ ಎಲ್ಲ ಅವ್ರ ಗನ್ ಇಟ್ಕೊಂಡೆ ಇದ್ ಮಾಡ್ತಿದ್ರು. ಇಲ್ಲ ಯಾರಿಲ್ಲ, ನಮ್ 3 ಜನ ಹೋಗಿತ್ತು. ಇಲ್ಲ ಆರ್ಮಿ ಡ್ರೆಸ್ ಏನಿಲ್ಲ, ಮಾಮೂಲಿ ಡ್ರೆಸ್ ಅಲ್ಲಿ ಇದ್ರು. ಆಲ್ಮೋಸ್ಟ್ ಬರೀ ಗಂಡಸ್ರನ್ನ ಒಂದು ಜಸ್ಟ್ ಮ್ಯಾರೇಜ್ ಆಗಿದ್ ಕಪಲ್ ಬಂದಿದ್ದಾರ ಅನ್ಸುತ್ತ. ಅವರು ಬರೀ ಅವ್ರಿಗೆ ಮಾತ್ರ ಗಂಡಸ್ರಿಗೆ ಮಾತ್ರ ಹೊಡೆದಿರೋದು. ಅಂದ್ರೆ ಹೆಂಗಸ್ರ ಮಕ್ಳಿಗೆ ಜಾಸ್ತಿ ಏನಾಗಿಲ್ಲ, ಅಕಸ್ಮಾತ್ ಆಗಿದೆ ಅಷ್ಟೇ. ಬರೀ ನ್ಯೂಸ್ ರಿಪೋರ್ಟ್ ಇದೆಲ್ಲಕ್ಕಿಂತ ನನ್ನ ಮಗನಿಗೆ ನಮ್ಮ ಮನೆಯವ್ರ ಬಾಡಿ ಬೇಗ ಇದ್ರು ಫಸ್ಟ್ ಫ್ಲೈಟ್ ಅರೇಂಜ್ ಮಾಡಿ ನನಗೆ ದಯವಿಟ್ಟು ನಮ್ಮ ಊರಿಗೆ ಕರ್ಸ್ಕೊಳ್ಳಿ. ಈಗ ಆಕ್ಚುಲಿ ನನ್ ಜೊತೆ ಬಂದಿರೋ ದಯವಿಟ್ಟು ತುಂಬಾ ಒಳ್ಳೆಯವ್ರು, ನಮ್ ಜೊತೆನೇ ಇದ್ದಾರೆ. ಆಮೇಲೆ ಅಲ್ಲೆಲ್ಲರೂ ತುಂಬಾ ಯಾರೋ 3 ಜನ ಮುಸ್ಲಿಮ್ಸ್ ಬಿಸ್ಮಿಲ್ಲಾ ಅಂತ ಹೇಳ್ತಾ ನಮ್ಮನ್ನ ಸೇಫ್ ಆಗಿ ಕೆಳಗ್ ಕರ್ಕೊಂಡು ಹೋದ ವಾರನೂ ಏನು ಘಟನೆ ಆಗಿತ್ತು. ಇನ್ನೇ ಸ್ವಲ್ಪ ಅಲ್ಲಿ ಕ್ಲೌಡ್ ಬಸ್ಟ್ ಅಂತ ಆಗಿ ಎಲ್ಲ ಫೋನ್ ಮಾಡಿದ್ವಿ, ಎಲ್ಲ ಆರಾಮಿದ್ದೀವಿ ಅಂತ ಹೇಳಿ. 6ನೇ ದಿವಸ ಇವತ್ತು 2 ದಿನ ರಿಮೋಟ್ ಹಳ್ಳಿಗೆ ಹೋಗ್ತೀನಿ, ನಾನು ಸಿಗೋದಿಲ್ಲ ಅಂತ ಹೇಳಿದ್ದೆ. ಮೊಬೈಲ್